ನಮಸ್ಕಾರ. ಇದು ನಾರಾಯಣಗೌಡರ ಹುಟ್ಟು ಹಬ್ಬದ ನಾವೆಲ್ಲ ಹಾರ್ದಿಕ ಶುಭಾಶಯಗಳನ್ನು ಹೇಳುವ ಸಂದರ್ಭ. ಆದರೆ ಈ ಕಾರ್ಯಕ್ರಮ ಹೇಗೆ ಸಂಯೋಜನೆ ಆಗಿತ್ತು ಅಂದರೆ, ಕನ್ನಡದ ಶಕ್ತಿಯನ್ನ, ಕನ್ನಡದ ವೈಭವವನ್ನ, ಕನ್ನಡದ ಮಹತ್ವವನ್ನು ಬಿಂಬಿಸುವ ಐತಿಹಾಸಿಕ ಮಹತ್ವದ ಕಾರ್ಯಕ್ರಮ ಆಗಿ ಪರಿಣಮಿಸ್ತಿದ್ದು. ನೋಡಿ, ಈ ಜಾಗದಲ್ಲಿ ಇವತ್ತು ಕಾರ್ಯಕ್ರಮ, ಕನ್ನಡದ ಒಂದು ಕಾರ್ಯಕ್ರಮ ಇಲ್ಲಿ ನಡೆದದ್ದೇ ಒಂದು ವಿಶಿಷ್ಟವಾದ ಪ್ರಸಂಗ. ಇದು ನಾರಾಯಣಗೌಡರು ತಮ್ಮ ಜೀವನದುದ್ದಕ್ಕೂ ಕೂಡ ವೈಯಕ್ತಿಕವಾಗಿ ತಮ್ಮ ಕುಟುಂಬದ ವ್ಯಾಪ್ತಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ. ಅದು ಒಂದು ಕನ್ನಡದ ಹಬ್ಬವನ್ನಾಗಿ, ಕನ್ನಡಿಗರ ಸಂಘಟನೆಗೆ ಕಾರಣ ಆಗಬೇಕು ಅನ್ನುವ ರೀತಿಯಲ್ಲಿ ಸಂಯೋಜಿಸಿರ್ತಕ್ಕಂಥದ್ದು. ಇದು ಕನ್ನಡದ ಬೆಳವಣಿಗೆಯ ದೃಷ್ಟಿಯಿಂದ, ಸಂಘಟನೆಯ ದೃಷ್ಟಿಯಿಂದ, ಶಕ್ತಿ ಪರ್ವ ದೃಷ್ಟಿಯಿಂದ ಬಹಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಸಾಹಿತಿಗಳು ಬರವಣಿಗೆ ಮಾಡ್ತೇವೆ, ಭಾಷಣ ಮಾಡ್ತೇವೆ, ಆದರೆ ನಮ್ಮ ಕೃತಿಗಳು ಜನಕ್ಕೆ ತಲುಪುವ ದೃಷ್ಟಿಯಿಂದ ಕನ್ನಡಿಗರಲ್ಲಿ ಒಂದು ವಾಚನಾಭಿರುಚಿಯನ್ನ, ಕನ್ನಡಿಗರಲ್ಲಿ ಪುಸ್ತಕ ಸಂಸ್ಕೃತಿಯನ್ನ ರೂಪಿಸುವುದಕ್ಕೆ ಬೇಕಾದಂಥ ಒಂದು ಭೂಮಿಕೆ, ಒಂದು ವಾತಾವರಣ, ಅದನ್ನು ನಿರ್ಮಿಸುವುದಕ್ಕೆ ಕನ್ನಡ, ಈ ನಮ್ಮ ರಕ್ಷಣಾ ವೇದಿಕೆ ಇದೆಯಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ, ಅವರು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂತ ಒಂದು ಶಿಸ್ತನ್ನ ನಾರಾಯಣಗೌಡರು ತಮ್ಮ ಹಿಂಬಾಲಕರಿಗೆ, ಅವರಿಗೆ ದಿನನಿತ್ಯ ಹೇಳ್ತಾ ಇದ್ದಾರೆ ಹೇಗೆ ನಡ್ಕೊಳ್ಬೇಕು ಅಂತ. ಹೋಗಿ ದೊಡ್ಡ ಗಲಾಟೆಗಳನ್ನ ಮಾಡ್ತಕ್ಕಂಥದ್ದಲ್ಲ, ಶಿಸ್ತಿನಿಂದ ಇದ್ದು ಹಿರಿಯರಿಗೆ ಗೌರವ ಕೊಡೋದು ಮತ್ತು ಕನ್ನಡವನ್ನ ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವ ದೃಷ್ಟಿಯಿಂದ ಅದನ್ನ ಹೇಗೆ ಕಾರ್ಯಗತಗೊಳಿಸಬೇಕು, ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ನಾರಾಯಣಗೌಡರು ಮಾಡ್ತಾ ಇದ್ದಾರೆ. ಕನ್ನಡಕ್ಕೆ ಒಂದು ಸುದೀರ್ಘವಾದ ಒಂದು ಹೋರಾಟದ ಇತಿಹಾಸ ಇದೆ. ಆನಕೃಷ್ಣರಾಯರಿಂದ ಮೊದಲುಗೊಂಡು ಇವತ್ತಿನವರೆಗೂ ನಡೆದು ಬಂದಿರುವ ರೀತಿಯನ್ನು ನೋಡಿದರೆ ಅದನ್ನ ಒಂದು ಶೃಂಗ ಸ್ಥಿತಿಗೆ, ಶಿಖರ ಸ್ಥಿತಿಗೆ ತೆಗೆದುಕೊಂಡು ಹೋದಂಥವರು ನಾರಾಯಣಗೌಡರು. ಅದು ಅವರ ಹೋರಾಟದ ಒಂದು ಬಲ ಇವತ್ತು ಕರ್ನಾಟಕದಿಂದ ದಿಲ್ಲಿಯವರೆಗೂ, ಅಕ್ಕಪಕ್ಕದ ರಾಜ್ಯಗಳಲ್ಲೂ ಅಲ್ಲಿವರೆಗೂ ವ್ಯಾಪಿಸಿ, ಓಹೋ, ಕನ್ನಡಿಗರ ಶಕ್ತಿ ಎಷ್ಟು, ಕನ್ನಡಿಗರ ಶಿಸ್ತು ಏನು ಅನ್ನೋದು ಇವತ್ತು ಬಹಳ ವ್ಯವಸ್ಥಿತವಾಗಿ ಮನವರಿಕೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ತುಂಬಾ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಅದಕ್ಕಾಗಿ ನಮ್ಮ ನಾರಾಯಣಗೌಡರ ಅಭಿನಂದನೆಯನ್ನ ಹೇಳ್ತಾ, ಅವರು ಇನ್ನು ದೀರ್ಘಕಾಲ ಆಯುರ ಆರೋಗ್ಯದಿಂದ ಬಾಳಿ ಕನ್ನಡಕ್ಕೆ ಒಂದು ಹೊಸ ದಿಕ್ಕನ್ನ, ಹೊಸ ಚೈತನ್ಯವನ್ನ ತರಲಿ ಅಂತ ನಾನು ಹಾರೈಸ್ತೇನೆ.